ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ರಾಗಿ ಹಿಟ್ಟಿನಿಂದ 3 ವೆರೈಟಿ ದೋಸೆಗಳನ್ನು ಮಾಡೋದು ನೋಡೋಣ. ಮೊದಲನೆಯದು ರುಚಿಕರವಾದ ಈರುಳ್ಳಿ ರಾಗಿ ದೋಸೆ. ಬ್ಲೆಂಡರ್ಗೆ 1 ಈರುಳ್ಳಿ ಹಾಗೂ 3 ಹಸಿಮೆಣಸಿನಕಾಯಿ ಹಾಕಿ ಸಣ್ಣಗೆ ಬ್ಲೆಂಡ್ ಮಾಡಿ ಇದನ್ನು ಬ್ಯಾಟರ್ಗೆ ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ ಒಂದು ತುರಿದ ಕ್ಯಾರೆಟು, 1-2 ಚಮಚ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಜೊತೆಗೆ 1/4 ಚಮಚದಷ್ಟು ಚಿಲ್ಲಿ ಫ್ಲೇಕ್ಸ್ ಸಹ ಹಾಕೊಂಡಿದ್ದೀನಿ. ಬ್ಯಾಟರ್ ಹದ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ದೀನಿ. ತವಾ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಹದವಾಗಿ ಕಾದಂತಹ ತವಾದ ಮೇಲೆ ಒಂದೇ ಒಂದು ಸೌಟಷ್ಟು ಬ್ಯಾಟರ್ ಎತ್ಕೊಂಡು ನಿಧಾನವಾಗಿ ಹರಡ್ಕೋಬೇಕು. ಇದ್ರ ಮೇಲೆ ಈಗ 1 ಚಮಚದಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಅಥವಾ ಎಣ್ಣೆ ಯಾವ್ದು ಬೇಕಾದರೂ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ. ಒಂದು ಸೈಡ್ ಬೆಂದಮೇಲೆ ಇನ್ನೊಂದು ಸೈಡು ತಿರುಗಿಸಿ ಬೇಯಿಸ್ಕೋಬೇಕು. ಗರಿಗರಿಯಾದ ರುಚಿಕರವಾದ ಆನಿಯನ್ ದೋಸೆ ಸವಿಯಲು ಸಿದ್ಧ ಆಗಿದೆ. ಈಗ ಎರಡನೆಯದು ಸಿಂಪಲ್ ಬಟ್ ಟೇಸ್ಟಿ ಕ್ರಿಸ್ಪಿ ಹಾಗೂ ಸಾಫ್ಟ್ ರಾಗಿ ದೋಸೆ. ರೆಡಿ ಇರುವ ದೋಸೆ ಬ್ಯಾಟರನ್ನು ಕಾದ ಹೆಂಚಿನ ಮೇಲೆ ನಿಧಾನವಾಗಿ ಹರಡಿ ಮೇಲಿಂದ 1 ಚಮಚ ಎಣ್ಣೆ ಅಥವಾ ತುಪ್ಪ ಹಾಕಿ ಗರಿಗರಿಯಾಗುವವರೆಗೂ ಬೇಯಿಸಿ ಮತ್ತೆ ತಿರುಗಿಸಿ ಎರಡೂ ಕಡೆ ಬೇಯಿಸಿದರೆ ಸಿಂಪಲ್ ಬಟ್ ವೆರಿ ಟೇಸ್ಟಿಯಾದಂತಹ ರಾಗಿ ದೋಸೆ ಸವಿಯಲು ಸಿದ್ಧ. ಇದಕ್ಕೆ ಚಟ್ನಿ ಪುಡಿ, ಚಟ್ನಿ, ಸಾಗು ಎಲ್ಲದಕ್ಕೂ ಸಹ ಹೊಂದ್ಕೊಳ್ಳುವಂತಹ ರೆಸಿಪಿ. ಈ ಥರ ರಾಗಿ ರೆಸಿಪಿಗಳನ್ನು ಮನೆಯಲ್ಲಿ ಮಾಡಿದ್ರೆ ಮಕ್ಕಳಿಗೂ ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ಮೂರನೇ ದೋಸೆ ಎಲ್ಲರಿಗೂ ಫೇವ್ರೇಟ್ ಆಗುವ ಪುಡಿ ದೋಸೆ ಅಥವಾ ಓಪನ್ ದೋಸೆ. ಹದವಾಗಿ ಕಾದ ಹೆಂಚಿನ ಮೇಲೆ 1 ಸೌಟಷ್ಟು ಬ್ಯಾಟರನ್ನು ತಗೊಂಡು ನಯವಾಗಿ ಹಾಕಿ ಇದರ ಮೇಲೆ 1 ಚಮಚ ಅಥವಾ 2 ಚಮಚದಷ್ಟು ತುಪ್ಪವನ್ನು ಹರಡಿ ಸಮನಾಗಿ ಎಲ್ಲ ಕಡೆನೂ ಹರಡ್ಕೊಳ್ಳೋಣ. ಈ ದೋಸೆ ತಿನ್ನೋದಕ್ಕೆ ತುಂಬಾ ರುಚಿಕರವಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಮೇಲಿಂದ 2 ಚಮಚದಷ್ಟು ಚಟ್ನಿ ಪುಡಿನ ಉದುರಿಸ್ಕೊತಾ ಇದ್ದೀನಿ. ಚಟ್ನಿ ಪುಡಿ ಲಿಂಕ್ ಬೇಕಾದರೆ ಕೆಳಗಡೆ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನೋಡಿ, ಈಗ ಚಟ್ನಿ ಪುಡಿನ ಸಮನಾಗಿ ಎಲ್ಲ ಕಡೆ ಹರಡ್ಕೊತಾ ಇದ್ದೀನಿ. ಈ ರೀತಿ ಎಲ್ಲ ಹರಡ್ಕೊಂಡು ಲೋ ಫ್ಲೇಮ್ನಲ್ಲೇ ಕ್ರಿಸ್ಪಿ ಆಗೋವರೆಗೂ ಬೇಯಿಸಿ. ಇದನ್ನು ತಿರುವಾಕಿ ಬೇಯಿಸಬೇಕಾಗಿರಲಿಲ್ಲ. ಡೈರೆಕ್ಟಾಗಿ ಕ್ರಿಸ್ಪಿ ಮಸಾಲ ಪುಡಿ ದೋಸೆ ಸವಿಯಲು ಸಿದ್ಧ. ತುಂಬಾ ಕ್ರಿಸ್ಪಿಯಾಗಿ ತುಂಬಾ ರುಚಿಕರವಾಗಿರುತ್ತೆ. ಈಸಿ ಆ್ಯಂಡ್ ಸಿಂಪಲ್ ಆಗಿರುವಂತಹ ದೋಸೆ ರೆಸಿಪಿಗಳು ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.